So second is forward. So forward and future discuss ಮಾಡಿದಿರಿ. Future, it is a standardized contract between two parties, between the buyer and seller. They agreed to purchase the asset on certain date on certain price in the future. ಸೊ ಇಲ್ಲಿ ಫಾರ್ವರ್ಡ್ ಆ್ಯಂಡ್ ಫ್ಯೂಚರ್ನಲ್ಲಿ ಮೇನ್ ಡಿಫ್ರೆನ್ಸ್ ಏನಂದರೆ, ಫಾರ್ವರ್ಡ್ ಇಟ್ ಈಸ್ ಟ್ರೇಡೆಡ್ ಆನ್ OTC ಆ್ಯಂಡ್ ಫ್ಯೂಚರ್ ಇಟ್ ಈಸ್ ಟ್ರೇಡೆಡ್ ಆನ್ ದಿ ಸ್ಟ್ಯಾಂಡರ್ಡ್ ಮಾರ್ಕೆಟ್, ದಟ್ ಈಸ್ ದಿ ಸ್ಟ್ಯಾಂಡರ್ಡೈಸ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಟ್ರೇಡೆಡ್ ಇನ್ ದಿ ಎಕ್ಸ್ಚೇಂಜ್. ಸೊ ಇಲ್ಲಿ ನೋಡಿ, ಫಾರ್ವರ್ಡ್ ಇಟ್ ಈಸ್ ಟ್ರೇಡೆಡ್ ಇನ್ ದಿ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್. ಇದರಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಬರಲ್ಲ. ಓನ್ಲಿ ದಿ buyer and the seller will be there. They will face each other directly and make purchase and selling of the securities. That is called as forward. Sorry. So remaining everything will be same. There will be two parties, buyer and the seller. They will also have one specified future price to be carried out in the future, that two price which is agreed today. ಫ್ಯೂಚರ್ನಲ್ಲಿ ಯಾವ ಥರ ನಾವು ಪ್ರೈಸ್ನ ಫಿಕ್ಸ್ ಮಾಡ್ತಾಯಿದ್ರಿ, ಟುಡೇ ಫಿಕ್ಸ್ ಮಾಡ್ತಾಯಿದ್ರಿ ಫ್ಯೂಚರ್ನಲ್ಲಿ ಪರ್ಚೇಸ್ ಮಾಡೋಕ್ಕೆ, ಅದೇ ರೀತಿ ಆಗುತ್ತೆ. ಪ್ಲಸ್ ಡೇನೂ ಫಿಕ್ಸ್ ಆಗುತ್ತೆ ಅದೇ ರೀತಿ. ಲೈಕ್ ವಿ ಫಿಕ್ಸ್ ಲೈಕ್ 27th April, ರೈಟ್, 2021. ಅದೇ ರೀತಿ ಆಗುತ್ತೆ. ಮತ್ತು ಡಿಫ್ರೆನ್ಸ್ ಏನಂದರೆ ಇಲ್ಲಿ ಫಾರ್ವರ್ಡ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಬರಲ್ಲ, ಫ್ಯೂಚರ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತೆ. ಫಾರ್ವರ್ಡ್ನಲ್ಲಿ ಓವರ್ ದ ಕೌಂಟರ್ ಇರುತ್ತೆ, ದಟ್ ಈಸ್ ಬಿಟ್ವೀನ್ ದಿ ಟೂ ಪರ್ಸನ್, ಬೈಯರ್ ಆ್ಯಂಡ್ ದಿ ಸೆಲ್ಲರ್. ನೆಕ್ಸ್ಟ್ ಈಸ್ ಸ್ವ್ಯಾಪ್. ಸೊ ಸ್ವ್ಯಾಪ್ ಹಿಯರ್ it is the third category under the derivatives. So swap means it is mainly for the loan agreements. So ಲೋನ್ ಅಗ್ರಿಮೆಂಟ್ಸ್ನ ಎಕ್ಸ್ಚೇಂಜ್ ಮಾಡಬೇಕು ಬಿಟ್ವೀನ್ ಟೂ ಪರ್ಸನ್ಸ್ ಅಂದರೆ ಸ್ವ್ಯಾಪ್ನ ಯೂಸ್ ಮಾಡ್ತಾರೆ. ಸಪೋಸ್ ದೇರ್ ಆರ್ ಟೂ ಪರ್ಸನ್ಸ್. ಸೊ ಇಲ್ಲಿ ಟೂ ಪರ್ಸನ್ಸ್ ಇದ್ದಾರೆ. ಒನ್ ಈಸ್ ಆಕಾಶ್, ಹಿಸ್ ನೇಮ್ ಈಸ್ ಆಕಾಶ್ ಆ್ಯಂಡ್ ಹಿಸ್ ನೇಮ್ ಈಸ್ ರವಿ. ಸೊ ರವಿ ಹ್ಯಾಸ್ ಟೇಕನ್ ಒನ್ ಲೋನ್ ಇನ್ ಕೆನರಾ ಬ್ಯಾಂಕ್. ರವಿ ಕೆನರಾ ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದಾನೆ. ಆಕಾಶ್ ಆಕ್ಸಿಸ್ ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದಾನೆ. ಸೊ ಇವರು ತಗೊಂಡಿರೋದು ಲೋನ್ ಹೋಮ್ ಲೋನ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಇವರು ಇಬ್ಬರು ತಗೊಂಡಿರೋದು ಹೋಮ್ ಲೋನ್. ಸೊ ಹೋಮ್ ಲೋನ್ ತಗೊಂಡಿದ್ದಾರೆ. ಸೊ ಕೆನರಾ ಬ್ಯಾಂಕ್ನಲ್ಲಿ ರವಿ ಪರ್ಚೇಸ್ ಮಾಡಿರೋದು ಇಟ್ ಈಸ್ ಫಿಕ್ಸ್ಡ್ ಇಂಟ್ರೆಸ್ಟ್. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಮೇಲೆ ಹೋಮ್ ಲೋನ್ ತಗೊಂಡಿದ್ದಾರೆ. ಫಿಕ್ಸ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಅವರು ಪೇ ಮಾಡಬೇಕು. ಆಕಾಶ್ ಅವರು ತಗೊಂಡಿರೋದು ಆಕ್ಸಿಸ್ ಬ್ಯಾಂಕ್ನಲ್ಲಿ ಹೋಮ್ ಲೋನ್, ದಟ್ ಈಸ್ ಆನ್ ವೇರಿಯಬಲ್ ಇಂಟ್ರೆಸ್ಟ್ ರೇಟ್. ಸೊ his ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಈಸ್ ಡಿಪೆಂಡ್ ಅಪಾನ್ ದಿ ಮಾರ್ಕೆಟ್ನಲ್ಲಿ ಯಾವ ಥರ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಯಾವ ಥರ ವೇರಿ ಆಗುತ್ತೆ, ಆ ಥರ ಅವರು ಪೇ ಮಾಡಬೇಕು. ಸೊ ರವಿ ಹ್ಯಾಸ್ ಟೇಕನ್ ಲೋನ್ ಇನ್ ಕೆನರಾ ಬ್ಯಾಂಕ್ ಆ್ಯಂಡ್ ಆಕಾಶ್ ಹ್ಯಾಸ್ ಟೇಕನ್ ಲೋನ್ ಇನ್ ಆಕ್ಸಿಸ್ ಬ್ಯಾಂಕ್. ಸೊ he is taken on the variable interest rate and ರವಿ ಹ್ಯಾಸ್ ಟೇಕನ್ ಆನ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್. ಸೊ ಇವಾಗ ರವಿಗೇನನ್ಸುತ್ತೆ, ನಾನು ಯಾವುದು ಫಿಕ್ಸ್ ಇಂಟ್ರೆಸ್ಟ್ ರೇಟ್ನ ತಗೊಂಡಿದ್ದೀನೋ ಅದು ಸಪೋಸ್ ನನಗೇನಾದರೂ ರಿಸ್ಕಿ ಆಗ್ಬೋದು, ವೇರಿಯಬಲ್ ಇಂಟ್ರೆಸ್ಟ್ ರೇಟೇ ಬೆಸ್ಟ್ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕೆಟ್ ಚೇಂಜಸ್ ಯಾವ ಥರ ಆಗುತ್ತೆ ಅದೇ ರೀತಿ ನನಗೆ ಬೆಸ್ಟ್ ಅನಿಸುತ್ತೆ, ನಾನು ಪೇ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿದ್ರೆ ಅವ್ರೇನು ಮಾಡ್ತಾರೆ, ಆಕಾಶ್ ಮತ್ತು ರವಿನಲ್ಲಿ ಏನಾಗುತ್ತೆ, ಇದು ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಯಾವ ಲೋನ್ಗೆ ಪೇ ಮಾಡುವಂಥ ಇಂಟ್ರೆಸ್ಟ್ ಈ ರೆಸ್ಪಾನ್ಸಿಬಿಲಿಟಿನ ಅವರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಸೊ ಆಕಾಶ್ದು ವೇರಿಯಬಲ್ ಇಂಟ್ರೆಸ್ಟ್ ರವಿ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಅವ್ರು ರವಿದು ಫಿಕ್ಸ್ಡ್ ಇಂಟ್ರೆಸ್ಟ್ ಆಕಾಶ್ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಬಿಟ್ವೀನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ಏನು ಮಾಡ್ಕೊತಾರೆ, ಆ ಆಬ್ಲಿಗೇಷನ್ ಇಂಟ್ರೆಸ್ಟ್ ಪೇ ಮಾಡೋಂಥದ್ದು ಬ್ಯಾಂಕ್ದು ಆಬ್ಲಿಗೇಷನ್ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಸ್ವ್ಯಾಪ್. ಸೊ ಯಾವಾಗಾದರೂ ನಾವು ಕ್ಯಾಶ್ ಫ್ಲೋಸ್ನ, ಲೋನ್ ಅಗ್ರಿಮೆಂಟ್ಸ್ನ ಏನಾದರೂ ನಾವು ಎಕ್ಸ್ಚೇಂಜ್ ಮಾಡಬೇಕು ಬಿಟ್ವೀನ್ ಟೂ ಪಾರ್ಟೀಸ್ ಅಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಸ್ವ್ಯಾಪ್. ಆ ಪ್ರೊಸೀಜರ್ಗೆ ಏನಂತಾರೆ, ಸ್ವ್ಯಾಪ್ ಅಂತಾರೆ. ಸೊ ಅದೇ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಒನ್ ಪರ್ಸನ್
wish to switch to variable interest rate to the fixed interest rate. So ಸಪೋಸ್ ಇಲ್ಲಿ ಅದೇ ರೀತಿ ಆಗ್ತಾ ಇದೆ. ಇವಾಗ ಆಕಾಶ್ ಏನಾದರೂ ವೇರಿಯಬಲ್ ಇಂಟ್ರೆಸ್ಟ್ ಇಂದ ಫಿಕ್ಸ್ಡ್ ಇಂಟ್ರೆಸ್ಟ್ಗೆ ಹೋಗಬೇಕು ಅಥವಾ ಫಿಕ್ಸ್ಡ್ ಇಂಟ್ರೆಸ್ಟ್ ಇಂದ ವೇರಿಯಬಲ್ಗೆ ಹೋಗಬೇಕು ಅಂತ ರವಿ ಅಂದ್ಕೊಂಡ್ರೆ, ಅವ್ರೇನಾದರೂ ಆಬ್ಲಿಗೇಷನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಸ್ವ್ಯಾಪ್. ಸೊ ಇಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡಬೇಕಾಗಿರೋದು ಏನಂದರೆ, ಲೋನ್ ಓನರ್ಶಿಪ್ ವಿಲ್ ರಿಮೇನ್ ವಿತ್ ದಿ ಹೋಲ್ಡರ್ ಆಫ್ ದಿ ಲೋನ್ ಓನ್ಲಿ. ಸೊ ಇಲ್ಲಿ ರವಿ ತಗೊಂಡಿರೋದು ಲೋನ್ ಕೆನರಾ ಬ್ಯಾಂಕ್ನಲ್ಲಿ ಅವ್ರ ಹೆಸರು ಮೇಲೇ ಇರುತ್ತೆ, ಓನರ್ಶಿಪ್ ಅವ್ರಿಗೆ ಇರುತ್ತೆ. ಓನ್ಲಿ ಎಕ್ಸ್ಚೇಂಜ್ ಆಗೋದೇನೆಂದರೆ ಪೇ ಮಾಡೋವಂಥದ್ದು ಇಂಟ್ರೆಸ್ಟ್ ಏನು ಅವ್ರ ಲೋನ್ಗೆ ಪೇ ಮಾಡಬೇಕು ಅದು ಆಕಾಶ್ ಪೇ ಮಾಡ್ತಾರೆ. ಮತ್ತು ಆಕಾಶ್ಗೆ ಏನು ಲೋನ್ ಇದೆ ಆಕ್ಸಿಸ್ ಬ್ಯಾಂಕ್ನಲ್ಲಿ, ಆ ಲೋನ್ ಅವ್ರ ಹೆಸರು ಮೇಲೇ ಇರುತ್ತೆ, ಬರೀ ಇಂಟ್ರೆಸ್ಟ್ ಪೇ ಮಾಡೋದು ರವಿ ಪೇ ಮಾಡ್ತಾರೆ. ಸೊ ಇಲ್ಲಿ ಓನರ್ಶಿಪ್ ವಿಲ್ ರಿಮೇನ್ ಸೇಮ್ ವಿತ್ ದಿ ಹೋಲ್ಡರ್, ಓನ್ಲಿ ದಿ payment of the interest is exchange. So this is called as swap. ಸೊ ಇಲ್ಲಿ ಸ್ವ್ಯಾಪ್ನಲ್ಲಿ ಸೊ ವಾಟ್ ಇಫ್ ದಿ ಪಾರ್ಟಿ ಫೇಲ್ಸ್ ಟು ಡೆಫಾಲ್ಟ್? ಪಾರ್ಟಿ ಈಸ್ ಡೆಫಾಲ್ಟ್. ಆ ಪಾರ್ಟಿ ಡೆಫಾಲ್ಟ್ ಆಗಿಬಿಟ್ರೆ ಏನಾಗುತ್ತೆ? ಇವಾಗ ಸಪೋಸ್ ರವಿ ಇದ್ದರು ಮತ್ತು ಆಕಾಶ್ ಇದ್ದರು. ಸಪೋಸ್ ರವಿ ಏನು ಆಬ್ಲಿಗೇಷನ್ ಆಕಾಶ್ದು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಅದು ಪೇ ಮಾಡೋದರಲ್ಲಿ ಅವ್ರು ಸಕ್ಸಸ್ ಆಗಿಲ್ಲ, ಅವ್ರು ಡೆಫಾಲ್ಟ್ ಆಗಿಬಿಟ್ರು, ಅವ್ರು ಪೇ ಮಾಡಿಲ್ಲ ಅಂದರೆ ಆ ಸಿಚುವೇಷನ್ನಲ್ಲಿ ಏನು ಮಾಡಬೇಕಂದ್ರೆ, ಆ ಸಿಚುವೇಷನ್ನಲ್ಲಿ ಪಾರ್ಟಿ ಶುಡ್ ಕಮ್ ಟು ದೇರ್ ಓನ್ ಲೋನ್ ಒರಿಜಿನಲ್ ಅಗ್ರಿಮೆಂಟ್ಸ್. ಸೊ ರವಿದು ಆಬ್ಲಿಗೇಷನ್, ರವಿ ಲೋನ್ ಏನು ತೊಗೊಂಡಿದ್ದಾರೆ ಫಿಕ್ಸ್ಡ್ ಅದೇ ಪೇ ಮಾಡಬೇಕು, ಮತ್ತು ಅವ್ರ ಒರಿಜಿನಲ್ ಲೋನ್ ಅಗ್ರಿಮೆಂಟ್ಗೆ ಬರಬೇಕು. ಆಕಾಶ್ ಆಕ್ಸಿಸ್ ಬ್ಯಾಂಕ್ನಲ್ಲಿ ಯಾವ್ದು ಲೋನ್ ಅಬ್ಲಿಗೇಷನ್ ಇದೆ ವೇರಿಯಬಲ್ ಅದೇ ಪೇ ಮಾಡ್ಕೊ. ಬಿಕಾಸ್ ಅಗ್ರೀಡ್ ಆಗಿರುವಂಥ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಫುಲ್ಫಿಲ್ ಮಾಡಿಲ್ಲ ಅಂದರೆ ಮತ್ತೆ ನಿಮ್ಮ ಒರಿಜಿನಲ್ ರೆಸ್ಪಾನ್ಸಿಬಿಲಿಟಿ ಒರಿಜಿನಲ್ ಲೋನ್ಸ್ಗೆ ನೀವು ಬರಬೇಕು. ಇಲ್ಲಿ 2 ಟೈಪ್ಸ್ ಇದೆ ಸ್ವ್ಯಾಪ್ಸ್ದು. ಒನ್ ಈಸ್ ಇಂಟ್ರೆಸ್ಟ್, ದಟ್ ಈಸ್ ಇಂಟ್ರೆಸ್ಟ್ ಕ್ಯಾನ್ ಬಿ ಫಿಕ್ಸ್ಡ್ ಆರ್ ವೇರಿಯಬಲ್. ನೆಕ್ಸ್ಟ್ ಈಸ್ ಕರೆನ್ಸಿ. ಸೊ ಯಾವ ಥರ ನಾವು ಇಂಟ್ರೆಸ್ಟ್ ರೇಟ್ಸ್ನಲ್ಲಿ ಡೀಲ್ ಮಾಡ್ತಾಯಿದ್ದೀರಿ, ಎಕ್ಸ್ಚೇಂಜ್ ಮಾಡ್ತಾಯಿದ್ದೀರಿ, ನಮಗೆ ಫಿಕ್ಸ್ ಬೇಡ ವೇರಿಯಬಲ್ ಬೇಕು, ಆ ಥರ ನಾವು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀರಿ. ಅದೇ ರೀತಿ ಕರೆನ್ಸಿ ಫಾರಿನ್ ಎಕ್ಸ್ಚೇಂಜ್ ರೇಟ್ನಲ್ಲೂ ಆಲ್ಸೋ ವಿ ಕ್ಯಾನ್ exchange between two parties. This is called as swap. Swap, it is an agreement between two parties to exchange the loan agreements or the cash flows. The last is the option. So option, it is very much similar to the future, very much similar to future. ಫ್ಯೂಚರ್ನಲ್ಲಿ ಯಾವ್ದು ಆಪ್ಷನ್ ಇದೆ, ಫೀಚರ್ಸ್ ಇದೆ, ಅದೆಲ್ಲ ಇದರಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಫ್ಯೂಚರ್ ಈಸ್ ಆಲ್ಸೋ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್, ರೈಟ್? ಸೊ ಆಪ್ಷನ್ ಈಸ್ ಆಲ್ಸೋ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದರಲ್ಲೂ 2 ಪಾರ್ಟೀಸ್ ಇರ್ತಾರೆ, ಬೈಯರ್ ಆ್ಯಂಡ್ ದಿ ಸೆಲ್ಲರ್. So each party has a option, either they can sell or buy the asset. So ಇಲ್ಲಿ ಅನ್ಲೈಕ್ ಫ್ಯೂಚರ್ನಲ್ಲಿ ಏನು, ಬೈಯರ್ ಇರ್ತಾರೆ ಮತ್ತು ಸೆಲ್ಲರ್ ಇರ್ತಾರೆ. ಸೊ ಸೆಲ್ಲರ್ ಸೇಲೇ ಮಾಡಬೇಕು, ಬೈಯರ್ ಪರ್ಚೇಸೇ ಮಾಡಬೇಕು ಫ್ಯೂಚರ್ನಲ್ಲಿ. ಬಟ್ ಆಪ್ಷನ್ನಲ್ಲಿ ಈ ಥರ ಇಲ್ಲ, ನಿಮ್ಮ ಮೇಲೆ ಏನು ಕಂಪಲ್ಸರಿ ಇಲ್ಲ. ನೀವು ಬೈಯರ್ ಆಗಿದ್ದೀರಾ ಅಂದರೆ ನೀವು ಬೈ ಮಾಡಬೇಕು ಅಂತ, ಸೆಲ್ಲರ್ ಆಗಿದ್ದೀರಾ ಅಂದರೆ ನೀವು ಸೆಲ್ಲೇ ಮಾಡಬೇಕು ಅಂತ ಏನೂ ಆಬ್ಲಿಗೇಷನ್ ಇಲ್ಲ. ದಿ ಬೈಯರ್ ಆಲ್ಸೋ ಹ್ಯಾಸ್ ಅ ಚಾಯ್ಸ್ ಟು ಬೈ, ಆರ್ ಇಫ್ ಹಿ ವಾಂಟ್ಸ್ ಟು ವಿಶ್ ಟು ಸೆಲ್ ಆಲ್ಸೋ ಹಿ ಹ್ಯಾಸ್ ದಟ್ ಆಪ್ಷನ್ ಆಲ್ಸೋ. ಸೊ ಇನ್ ಆಪ್ಷನ್ ದೇ ಹ್ಯಾವ್ 2 choices, either they can buy or they can sell depending upon themselves. There is no compulsory that if you are a buyer you can purchase only, if you are a seller you can sell only. If the seller wants to purchase some stocks, he likes some stocks and he wants to purchase, that also he can do. And the buyer in the stock exchange who has already carrying some shares, if he wants to sell those shares also he can sell. So ಇಲ್ಲಿ
ಏನು ಆಬ್ಲಿಗೇಷನ್ ಇಲ್ಲ, ಏನು ಕಂಪಲ್ಸರಿ ಇಲ್ಲ, ಬೈಯೇ ಮಾಡಬೇಕು, ಸೆಲ್ಲೇ ಮಾಡಬೇಕು ಅಂತ ಏನು ಆಬ್ಲಿಗೇಷನ್ ಇಲ್ಲ. ದೇ ಕ್ಯಾನ್ ಡೂ ಈದರ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಪ್ರೊಸೀಜರ್. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಷನ್. ಸೊ ದಟ್ ಈಸ್ ವಾಟ್ ದಿ ಕೀ ಡಿಫ್ರೆನ್ಸ್ ಬಿಟ್ವೀನ್ ದ ಫ್ಯೂಚರ್ ಆ್ಯಂಡ್ ದಿ ಆಪ್ಷನ್. ಫ್ಯೂಚರ್ನಲ್ಲಿ ನೀವು ಬೈಯರ್ ಆಗಿದ್ದೀರಾ ಅಂದರೆ ನೀವು ಬೈಯೇ ಮಾಡಬೇಕು, ಸೆಲ್ಲರ್ ಆಗಿದ್ದೀರಾ ಸೆಲ್ಲೇ ಮಾಡಿ, ಇಲ್ಲಿ ನಿಮಗೆ ಏನು ಆಪ್ಷನ್ ಇರಲ್ಲ. ಬಟ್ if you come to the option, you have an option. If you are a buyer, you can buy also, you can sell also. If you are a seller, you can sell also, you can buy also. So look at the image, you can easily understand. So here one lady is looking for the types of option contract. So if she is a buyer, she has a right to buy and right to sell also. So suppose if she is a seller, she has a right to sell and right to buy also. So ಇಲ್ಲಿ 2 types of option ಇದೆ, call option and put option. Call option ಅಂದರೆ buyer has a right to buy but not the obligation. ಸೊ ಬೈಯರ್ಗೆ ರೈಟ್ ಇದೆ, ನಾನು ಪರ್ಚೇಸ್ ಮಾಡ್ಬೋದು ಅಂತ ನನಗೆ ಆಪ್ಷನ್ ಇದೆ. ಬಟ್ ನನಗೆ ಕಂಪಲ್ಸರಿ ಇಲ್ಲ ನಾನು ಪರ್ಚೇಸೇ ಮಾಡಬೇಕು ಅಂತ, ನಾನು ಸೆಲ್ಲು ಮಾಡ್ಬೋದು. ದಟ್ ಈಸ್ ಶಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಆಬ್ಲಿಗೇಷನ್, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಕಂಪಲ್ಸರಿ ಇಲ್ಲ ನಾನು ಪರ್ಚೇಸೇ ಮಾಡಬೇಕು ಅಂತ. ದಟ್ ಈಸ್ ಕಾಲ್ಡ್ ಆಸ್ ಕಾಲ್ ಆಪ್ಷನ್. ನೆಕ್ಸ್ಟ್ ಈಸ್ ಪುಟ್ ಆಪ್ಷನ್. ಸಪೋಸ್ ಶಿ ಈಸ್ ಅ ಸೆಲ್ಲರ್, ಇಲ್ಲಿ ಅವ್ರು ಸೆಲ್ಲರ್ ಇದ್ದರೆ ಶಿ ಹ್ಯಾಸ್ ಅ ರೈಟ್ ಟು ಸೆಲ್, ಅವ್ರಿಗೆ ರೈಟ್ ಇದೆ ಸೆಲ್ ಮಾಡೋಕ್ಕೆ, ಬಟ್ ದೇರ್ ಈಸ್ ನೋ ಆಬ್ಲಿಗೇಷನ್ ದಟ್ ಶಿ ಶುಡ್ ಓನ್ಲಿ ಸೆಲ್. ಶಿ ಕ್ಯಾನ್ ಪರ್ಚೇಸ್, ರೈಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಪುಟ್ ಆಪ್ಷನ್. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ derivatives, that is future, forward, swap and option. So thank you. If you like the video, hit the like button, and if you have any doubts you can ask me.